ರಾಯಚೂರಿನ ಸಿರುವಾರದ ಮಟನ್ ಮಾರ್ಕೆಟ್ನಲ್ಲಿ ಟಿಪ್ಪುವಿನ ಭಾವಚಿತ್ರಕ್ಕೆ ಚಪ್ಪಲಿ ಹಾರವನ್ನ ಹಾಕಿದ್ದಾರೆ ಕಿಡಿಗೇಡಿಗಳು. ಈ ವಿಚಾರಕ್ಕೆ ಈಗ ಪ್ರತಿಭಟನೆ ನಡೀತಾ ಇದೆ. ಟಿಪ್ಪು ಫೋಟೋಗೆ ಚಪ್ಪಲಿ ಹಾರ ಹಾಕಿದ್ದಾರೆ ಕಿಡಿಗೇಡಿಗಳು. ಇದು ರಾಯಚೂರಿನ ಸಿರುವಾರದ ಮಟನ್ ಮಾರ್ಕೆಟ್ನಲ್ಲಿ ಆಗಿರ್ತಕ್ಕಂತಹ ಘಟನೆ. ರಸ್ತೆ ಸಂಚಾರ ತಡೆದು ಮುಸ್ಲಿಮರು ಈ ಕುರಿತಾಗಿ ಪ್ರತಿಭಟನಾ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಕಿಡಿಗೇಡಿಗಳನ್ನ ಈ ಕೂಡಲೇ ಬಂಧನ ಮಾಡಬೇಕು ಅನ್ನೋದು ಅವರ ಒತ್ತಾಯ. ಸಿರುವಾರ ಪೊಲೀಸ್ ಠಾಣೆಯಲ್ಲಿ ಸಹ ಎಫ್ಐಆರ್ ದಾಖಲಾಗಿದೆ. ಮೊಹಮ್ಮದ್ ಅಲಿ ಎಂಬುವರಿಂದ ಈ ಬಗ್ಗೆ ದೂರನ್ನ ದಾಖಲು ಮಾಡಿಕೊಂಡಿದ್ದು ಎಫ್ಐಆರ್ ದಾಖಲಾಗಿದೆ. ಶೀಘ್ರದಲ್ಲೇ ಆರೋಪಿಗಳನ್ನ ಬಂಧಿಸಬೇಕು ಅನ್ನುವಂತಹ ಒಂದು ಆಗ್ರಹ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಆ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ತಾ ಇದ್ದಾರೆ. ರಾಯಚೂರಿನ ಎಸ್ಪಿ ನಿಖಿಲ್ ಬಿ ಅವರು ಕೂಡ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳನ್ನ ನಾವು ಹಿಡಿದು ಹಾಕುವಂತಹ ಕೆಲಸವನ್ನ ಮಾಡ್ತೀವಿ, ಶಾಂತಿಯನ್ನ ಕಾಪಾಡಿಕೊಳ್ಳಿ ಅನ್ನುವಂತಹ ಮನವಿಯನ್ನು ಕೂಡ ಮಾಡಲಾಗ್ತಾ ಇದೆ. ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ರಿ. ಟಿಪ್ಪು ಭಾವಚಿತ್ರಕ್ಕೆ ಯಾರೋ ಕಿಡಿಗೇಡಿಗಳು ಚಪ್ಪಲಿ ಹಾರ ಹಾಕಿದ್ರು. ಅದನ್ನ ಗಮನಿಸ್ತಿದ್ದ ಹಾಗೆ ಕೆಲ ಮುಸ್ಲಿಂ ನಾಯಕರುಗಳು ಇದರ ಕುರಿತಾಗಿ ಪೊಲೀಸ್ ಠಾಣೆಗೆ ದೂರನ್ನ ಕೊಡೋದರ ಜೊತೆಗೆ ರಸ್ತೆಗೆ ಇಳಿದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಯಾರೀ ಕೃತ್ಯವನ್ನ ಎಸಗಿದ್ದಾರೆ ಅವರನ್ನ ಬಿಡುಕೂಡ್ದು, ಈ ಕೂಡಲೇ ಅವರನ್ನ ಬಂಧನಕ್ಕೆ ಒಳಪಡಿಸಿ ಶಿಕ್ಷೆ ಆಗಬೇಕು ಅನ್ನುವಂತಹ ಒತ್ತಾಯವು ಕೂಡ ಅಲ್ಲಿ ವ್ಯಕ್ತವಾಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಿ. ರಾಯಚೂರಿನ ಸಿರುವಾರದ ಮಟನ್ ಮಾರ್ಕೆಟ್ ಬಳಿ ಈ ಒಂದು ಘಟನೆ ಆಗಿತ್ತು. ಆ ಘಟನೆಯನ್ನ ಖಂಡಿಸಿ ಈಗ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ರಸ್ತೆ ತಡೆಯನ್ನ ನಡೆಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ರಾಯಚೂರಿನ ಸಿರುವಾರ ಪಟ್ಟಣದಲ್ಲಿ ಟಿಪ್ಪು ಸುಲ್ತಾನ್ ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಹಾಕುವ ಮೂಲಕ ಇಲ್ಲಿನ ಒಂದು ಶಾಂತಿ ಕದಡುವ ಪ್ರಯತ್ನ ನಡೆದಿತ್ತು. ಆ ಒಂದು ಘಟನೆ ಈಗ ಸದ್ಯ ತಿಳಿಗೊಂಡಿರುವಂಥದ್ದು. ಪೊಲೀಸರು ಮಧ್ಯಪ್ರವೇಶಿಸಿ ವಾತಾವರಣವನ್ನು ತಿಳಿಗೊಳಿಸಿದ್ದಾರೆ. ಈಗ ನಾವು ಟಿಪ್ಪು ಸುಲ್ತಾನ್ ಸರ್ಕಲ್ನಲ್ಲಿರುವಂಥದ್ದು. ಟಿಪ್ಪು ಸುಲ್ತಾನ್ ಭಾವಚಿತ್ರ ಏನಿದೆ ಇದಕ್ಕೆ ಕಿಡಿಗೇಡಿಗಳು ಚಪ್ಪಲಿ ಹಾರವನ್ನು ಹಾಕುವ ಮೂಲಕ ಒಂದು ರೀತಿಯ ಶಾಂತಿ ಕದಡುವಂಥ ಕೆಲಸವನ್ನು ಮಾಡಿದ್ರು. ಹೀಗಾಗಿ ಹಲವಾರು ಪ್ರತಿಭಟನಾಕಾರರು ಟೈರ್ಗೆ ಬೆಂಕಿ ಹಚ್ಚಿ ರಸ್ತೆಯನ್ನು ತಡೆಯುವ ಮೂಲಕ ಪ್ರತಿಭಟನೆಯನ್ನು ಮಾಡಿದ್ರು. ಈಗ ಸದ್ಯ ಸ್ಥಳದಲ್ಲಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಏರ್ಪಡಿಸಲಾಗಿರುವಂಥದ್ದು. ಯಾವುದೇ ರೀತಿಯ ಅಹಿತಕರ ಘಟನೆ ಆಗದಂತೆ ಪೊಲೀಸ್ ಹಾಗೂ ತಾಲೂಕು ಆಡಳಿತ ಮಧ್ಯಸ್ಥಿಕೆಯನ್ನು ವಹಿಸಿ ಈಗ ಆ ಸ್ಥಳದಲ್ಲಿ ಶಾಂತಿಯನ್ನು ನೆಲೆಸುವಂತೆ ಮಾಡುತ್ತದೆ. ಜೊತೆಗೆ 24 ಗಂಟೆಗಳಲ್ಲಿ ಆರೋಪಿಗಳನ್ನು ಬಂಧಿಸುವುದಾಗಿ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಈಗಾಗಲೇ ಹೋರಾಟಗಾರರು ಆ ಹೋರಾಟವನ್ನು ಹಿಂತೆಗೆದುಕೊಂಡಿದ್ದಾರೆ. ಜೊತೆಗೆ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿರೋದ್ರಿಂದ ಆ ಹೋರಾಟವನ್ನು ಸದ್ಯಕ್ಕೆ ಕೈಬಿಟ್ಟಿರುವಂಥದ್ದು. ಈ ಒಂದು ಘಟನೆಯ ಬಗ್ಗೆ ಇಲ್ಲಿರ್ತಕ್ಕಂಥ ಹೋರಾಟಗಾರರು ಮತ್ತು ಸಾರ್ವಜನಿಕರು ಏನು ಹೇಳ್ತಾರೆ ಅವ್ರನ್ನ ಕೇಳೋಣ. ಸರ್, ಏನಿದು ಘಟನೆ ಹೇಗೆ ನಡೀತು? ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದೆ. ನಮ್ಮ ಮುಸ್ಲಿಮಾನ್ ಬಾಂಧವರಿಗೆ ಬಹಳ ನೋವುಂಟು ಮಾಡುವಂಥ ಇವತ್ತು ಕೃತ್ಯ ನಡೆದಿದೆ. ಇವತ್ತು ಸ್ವಾತಂತ್ರ್ಯ ಹೋರಾಟಗಾರನಾದ ಹಜರತ್ ಟಿಪ್ಪು ಸುಲ್ತಾನ್ ಅವರು ಈ ದೇಶಕ್ಕೆ ಅಪ್ರತಿಮ ನಾಯಕರಾಗಿದ್ದು, ಅಂಥವರ ಒಂದು ಭಾವಚಿತ್ರಕ್ಕೆ ಕೆಲವು ಕಿಡಿಗೇಡಿಗಳು ಈ ಥರ ಕೃತ್ಯ ಎಸಗಿದ್ದು ನಮ್ಮ ಇಡೀ ಮುಸಲ್ಮಾನ್ ಸಮಾಜಕ್ಕೆ ಭಾಳ ನೋವುಂಟು ಮಾಡಿದೆ. ದಯವಿಟ್ಟು ತಾವು ಏನು ಹೇಳ್ತಿದ್ರಿ ನೀವು? ಏನಿಲ್ಲ, ಇಲ್ಲಿ ಹಿಂದೂ ಮುಸಲ್ಮಾನರೆಲ್ಲ ಅಣ್ಣತಮ್ಮರ್ದಂಗೆ ಇಲ್ಲಿ ಯಾವುದೇ ಒಂದು ಫಂಕ್ಷನ್ಗಳಾದ್ರೆ ಹಿಂದೂಗಳು ಮಾಡಿದ್ರೆ ನಾವು ಹೋಗ್ತೀವಿ, ನಾವು ಮಾಡಿದ್ರೆ ಅವ್ರು ಬಿಡ್ತಾರೆ. ಇಲ್ಲಿ ಏನು ಸಮಸ್ಯೆ ಯಾರು ಕಿಡಿಗಳು ಮಾಡ್ಯಾರ ಅದಕ್ಕೆಲ್ಲ ತಹಶೀಲ್ದಾರ್ ಸಾಹೇಬರು, PSI, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸರು SP ಸಾಹೇಬ್ರು ಬಂದಾರ. ಅವರೆಲ್ಲ ಬಂದು ನಮ್ಮ MLA ಸಾಹೇಬ್ರು ಬೈದರು. ಅದಕ್ಕೆಲ್ಲ ಬಂದು ಒಂದು ನ್ಯಾಯ ಕೊಡಿಸ್ತು ಅಂತ ಹೇಳ್ಯಾರ. ಅದು ಯಾರು ಮಾಡ್ಯಾರ ಏನಿಲ್ಲ ಅದನ್ನೆಲ್ಲ ಆದಮೇಲೆ ಅದು ಗೊತ್ತಾಗ್ತದೆ. ಸದ್ಯ ಏನು ಒತ್ತಾಯ ಏನು ನಿಮ್ಮದು? ಒತ್ತಾಯ ಏನಿಲ್ಲ ಸರ್. ನಾವು ಏನಂತಂದರೆ ಪ್ರತಿಭಟನೆ ಮಾಡೋ ಕಾಲಕ ಅವರೊಂದು ಆಶ್ವಾಸನೆ ಕೊಟ್ಟಿದ್ದಾರೆ ನಮಗೆ. ನಾವು 24 ತಾಸು ಒಳಗಡೆ ಅವ್ರಿಗೆ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೀವು ಅರೆಸ್ಟ್ ಮಾಡಿಲ್ಲ ಅಂತಂದರೆ ನಾವು ಮತ್ತೆ ನಾಳೆ ಬೆಳಗ್ಗೆ ಮತ್ತೆ ಹೋರಾಟ ಮಾಡ್ತೀವಿ ನಾವು ಅಂತಂದು ಹೇಳಿ ಅವರಲ್ಲಿ ಒಂದು ಮನವಿ ಮಾಡಿದ್ದೀವಿ. ಆಮೇಲೆ ಅವರು ನಮ್ಮ ಶಾಸಕರು ಬಂದಿದ್ದರು. ಶಾಸಕರು ಅದೇ ಹೇಳಿ ನಾವು ಅದಕ್ಕೆ ಏನಾದ ಕ್ರಮ ತಗೊತೀವಿ. ನಮ್ಮ ಅನುಮಾನ ಯಾರ ಮೇಲೆ ಇಲ್ಲ ಸರ್. ಯಾಕಂದರೆ ನಮ್ಗೆ ಯಾರು ಮಾಡ್ಯಾರಂತ ಹೆಂಗೆ ಅನ್ಬೇಕು, ಆ ಕಿಡಿಗೇಡಿಗಳು ಮಾಡಿದ್ದಾರೆ. ಅದು ಯಾರು ಮಾಡಿದ್ದಾರೆ ಅವ್ರಿಗೆ ಹೇಳಿದ್ದೀವಿ ನಾವು. ಅವರು CPI ಅವರು ತಹಸೀಲ್ದಾರ್ ಅವರು ಏನು ಮಾಡ್ತಾರೆ ಮಾಡಲಿ ಅಂತ. ಒಟ್ಟಾರೆಯಾಗಿ ಯಾರೋ ಅನಾಮಿಕ ಕಿಡಿಗೇಡಿಗಳು ಈ ಘಟನೆಗೆ ಕಾರಣ ಆಗಿರುವಂಥದ್ದು. ಹೀಗಾಗಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯಿಂದ ಕೂಡಿರ್ತಕ್ಕಂಥ ಈ ಒಂದು ಪಟ್ಟಣದಲ್ಲಿ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ಮುಂದೆ ಕೂಡ ಬರಿಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ 24 ಗಂಟೆಗಳಲ್ಲಿ ಆರೋಪಿಗಳನ್ನು ಬಂಧಿಸಬೇಕು. ಇಲ್ಲದಿದ್ದರೆ ನಾವು ಪುನಃ ಆ ಹೋರಾಟವನ್ನು ಮಾಡ್ತೀವಿ ಅನ್ನುವಂಥದ್ದನ್ನು ಹೋರಾಟಗಾರರು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಯಲ್ಲಪ್ಪ ಜೊತೆ ವಿಜಯ್ ಜಾಗಟ್ಗಲ್, ಪಬ್ಲಿಕ್ TV, ರಾಯಚೂರು. ರಾಯಚೂರು ಜಿಲ್ಲೆಯ ಸಿರುವಾರ ಠಾಣಾ ವ್ಯಾಪ್ತಿಯಲ್ಲಿ
ಇಂದು ಟಿಪ್ಪು ಸುಲ್ತಾನ್ ಅವರ ಒಂದು ಬೋರ್ಡ್ಗೆ ಚಪ್ಪಲಿ ಒಂದು ಹಾರ ಹಾಕಿರೋ ಸಲುವಾಗಿ ಒಂದು FIR ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ಯಾರೋ ದುಷ್ಕರ್ಮಿಗಳು ಬಂದು ಈ ಕೃತ್ಯವನ್ನು ಮಾಡಿದ್ದಾರೆ. ಈ ನಿಟ್ಟಿನಲ್ಲೇ ನಾವು ವಿಶೇಷ ತಂಡಗಳನ್ನು ರಚಿಸಿದ್ದು ಸದ್ಯದಲ್ಲೇ ದಸ್ತಗಿರಿಯ ಒಂದು ಕಾರ್ಯವನ್ನು ನಾವು ನಿರ್ವಹಿಸ್ತೀವಿ. ಈ ನಮ್ಮ ತಂಡಗಳು ಆಲ್ರೆಡಿ ಇನ್ವೆಸ್ಟಿಗೇಷನ್ನ ಶುರು ಮಾಡಿಕೊಂಡು ಎಲ್ಲ ರೀತಿಯ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಾಯಿದ್ದೀವಿ.